ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಬಿಗ್ ಬಾಸ್ ಆಡಿಷನ್ ಅಂತ ಅನೌನ್ಸ್ ಮಾಡಿದ ತಕ್ಷಣ ವಿಡಿಯೋಸ್ ಏನೋ ಕಳಿಸಿದ್ದಾಯಿತು. ಬಟ್ ವಿಡಿಯೋಸ್ ಕಳಿಸಿದಾದ್ಮೇಲೆ ನಮ್ಮ ವಿಡಿಯೋ ಸೆಲೆಕ್ಟ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಹೇಗಪ್ಪ ತಿಳ್ಕೊಳ್ಳೋದು, ಅವ್ರು ನಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನುವಂತಹ ಕನ್ಫ್ಯೂಷನ್ಸ್ ತುಂಬ ಜನಕ್ಕೆ ಇದೆ. ಎಸ್, ಬಿಗ್ ಬಾಸ್ ಆಡಿಷನ್ಸ್ ಅಲ್ಲಿ ನೀವೇನಾದ್ರೂ ಸೆಲೆಕ್ಟ್ ಆಗಿದ್ದೀರಾ ಅಂತಂದ್ರೆ ನಿಮಗೆ ಬಿಗ್ ಬಾಸ್ ಟೀಮ್ ಕಡೆಯಿಂದ ಒಂದು ಕಾಲ್ ಬರುತ್ತೆ. ನೀವು ಏನು ನಂಬರ್ನ ಮೆನ್ಷನ್ ಮಾಡಿರ್ತೀರಾ ಫಾರ್ಮ್ ಫಿಲ್ ಮಾಡಬೇಕಾದ್ರೆ ಆ ಒಂದು ನಂಬರ್ಗೆ ಕಾಲ್ ಅನ್ನ ಮಾಡ್ತಾರೆ. ಇಫ್ ಇನ್ ಕೇಸ್ ಕಾಲ್ ಬಂದಿಲ್ಲ ಅಂತಂದ್ರೂ ಸಹ ನೀವು ಇಮೇಲ್ ಐ ಡಿ ಮೆನ್ಷನ್ ಮಾಡಿರ್ತೀರಾ ಫಾರ್ಮ್ ಫಿಲ್ ಮಾಡಬೇಕಾದ್ರೆ. ಸೊ ಆ ಇಮೇಲ್ ಐ ಡಿಗಾದ್ರೂ ಜಿಯೋ ಹಾಟ್‌ಸ್ಟಾರ್ ಅವರ ಕಡೆಯಿಂದ ಅವರ ಒಂದು ಅಫಿಷಿಯಲ್ ಇಮೇಲ್ ಐ ಡಿಯಿಂದನೇ ನಿಮಗೆ ಒಂದು ಮೆಸೇಜ್ ಬರುತ್ತೆ, ಲೈಕ್ ನೀವು ಈ ರೀತಿ ಬಿಗ್ ಬಾಸ್ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿ. ಸೊ ಸಚ್ ಎ ಸಿಂಪಲ್ ಪ್ರೋಸೆಸ್ ಇಷ್ಟೇ. ಬಿಗ್ ಬಾಸ್ ಆಡಿಷನ್ಸ್ ಅಲ್ಲಿ ನೀವು ಕಳಿಸಿರುವಂತಹ ವಿಡಿಯೋಸ್ ಏನಾದ್ರು ಸೆಲೆಕ್ಟ್ ಆಯಿತು ಅಂತಂದ್ರೆ ಅವರು ಡೈರೆಕ್ಟ್ ಆಗಿ ನಿಮಗೆ ಕಾಲ್ ಮಾಡ್ತಾರೆ ಅಥವಾ ಇಮೇಲ್ ಮುಖಾಂತರ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ನಿಮಗೆ ಈ ತರ ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿ ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡುವಂತಹ ಪ್ರಯತ್ನನ ಅವ್ರು ಮಾಡ್ತಾರೆ. ಆ್ಯಂಡ್ ಎಸ್, ಬಿಗ್ ಬಾಸ್ ಆಡಿಷನ್ಸ್ಗೆ ಸೆಲೆಕ್ಟ್ ಆದ ನಂತರ ಏನೇನು ನಡೆಯುತ್ತೆ, ಬಿಗ್ ಬಾಸ್ ಆಡಿಷನ್ಸ್ ಅಲ್ಲಿ ಲೈಕ್ 3 ಮಿನಿಟ್ಸ್ ವಿಡಿಯೋ ಏನೋ ಮಾಡಿ ಕಳಿಸ್ಬಿಟ್ರಿ, ಇಷ್ಟೇ ಸಾಕಾ, ವಿಡಿಯೋ ಸೆಲೆಕ್ಟ್ ಆದರೆ ಸಾಕಾ, ನಾನು ಡೈರೆಕ್ಟ್ ಆಕ್ಚುಯಲ್ ಬಿಗ್ ಬಾಸ್ ಹೊರಟೋಗ್ತೀನ ಅಂತ ಹೇಳಿ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ. ಆಡಿಷನ್ಸ್ ಅಲ್ಲಿ ನಿಮ್ಮ ವಿಡಿಯೋ ಸೆಲೆಕ್ಟ್ ಆಯಿತು ಅಥವಾ ಇಮೇಲ್ ಅಲ್ಲಿ ನಿಮಗೆ ಸೆಲೆಕ್ಟೆಡ್ ಅಂತ ಹೇಳಿ ಮೆಸೇಜ್ ಬಂತು ಅಂತ ಅಂದಿದ ತಕ್ಷಣ ನೀವು ಆಕ್ಚುಯಲ್ ಬಿಗ್ ಬಾಸ್ಗೆ ಹೋಗೋದಕ್ಕಾಗೋದಿಲ್ಲ. ಆಕ್ಚುಯಲ್ ಬಿಗ್ ಬಾಸ್ಗೆ ಹೋಗೋದಕ್ಕೂ ಸಹ ನೀವು ತುಂಬಾ ಸ್ಟೇಜ್ಗಳನ್ನು ಕ್ಲಿಯರ್ ಮಾಡಿ ಹೋಗಬೇಕಾಗುತ್ತೆ. ತುಂಬಾನೇ ಪ್ರೋಸೆಸ್ ಇರುತ್ತೆ. ಅಲ್ಲಿ ನೀವೇನಾದರೂ ಲೈಕ್ ಆಡಿಷನ್ ಸೆಲೆಕ್ಟ್ ಆಯಿತು ಅಂದಿದ ತಕ್ಷಣ ನಿಮ್ಗೆ ಬಿಗ್ ಬಾಸ್ ಟೀಮ್ ಕಡೆಯಿಂದ ನಿಮಗೆ ಕಾಲ್ ಬರುತ್ತೆ. ಕಾಲ್ ಬಂದ ಮೇಲೆ ಸಾಕಷ್ಟು ರೌಂಡ್ಸ್ಗಳನ್ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಲೈಕ್ ಕೌನ್ಸಿಲಿಂಗ್ ಮಾಡ್ತಾರೆ, ಮೆಡಿಕಲ್ ಟೆಸ್ಟ್ ಇರುತ್ತೆ, ಸೈಕಾಲಜಿಕಲ್ ಟೆಸ್ಟ್ ಇರುತ್ತೆ, ಆ್ಯಂಡ್ ನಿಮ್ಮ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ. ಪರ್ಸನಲ್ ಇಂಟರ್ವ್ಯೂ ಆದಮೇಲೆ ಗ್ರೂಪ್ ಡಿಸ್ಕಷನ್ಸ್, ಈ ರೀತಿ ಎಲ್ಲ ಪ್ರೋಸೆಸ್ನ ನೀವು ಕ್ಲಿಯರ್ ಮಾಡ್ಕೊಂಡು ಹೋದ್ರೇನೆ ಲೈಕ್ ಗ್ರೂಪ್ ಡಿಸ್ಕಷನ್ ಅಂತ ಅಂದಿದ ತಕ್ಷಣ ಲೈಕ್ ಏನಿದು, ನಾವೇನು ಕಾರ್ಪೊರೇಟಲ್ಲಿ ವರ್ಕ್ ಮಾಡೋಕೆ ಹೋಗ್ತಿದ್ದೀವ, ಬಿಗ್ ಬಾಸ್ ಆಡಿಷನ್ಸ್ ತಾನೇ ನಾವು ಹೋಗ್ತಿರೋದು, ಇದರಲ್ಲೂ ಸಹ ಪರ್ಸನಲ್ ಇಂಟರ್ವ್ಯೂ ರೌಂಡ್ ಇರುತ್ತಾ, ಗ್ರೂಪ್ ಡಿಸ್ಕಷನ್ಸ್ ರೌಂಡ್ ಇರುತ್ತಾ ಅಂತೆಲ್ಲ ಕೇಳ್ಬೋದು. ಎಸ್, ಗ್ರೂಪ್ ಡಿಸ್ಕಷನ್ ರೌಂಡ್ ಇದರಲ್ಲೂ ಸಹ ಇದ್ದೇ ಇರುತ್ತೆ. ಲೈಕ್ ಅಷ್ಟು ಜನನ ಕೂರಿಸಿದಾಗ ಒಂದು ಗ್ರೂಪಲ್ಲಿ ನೀವು ಇದ್ದಾಗ ನೀವು ಅವ್ರಿಗಿಂತ ಹೇಗೆ ವಿಭಿನ್ನವಾಗಿ ಕಾಣ್ತೀರಾ, ಹೇಗೆ ಸ್ಟ್ಯಾಂಡ್ ಔಟ್ ಆಗ್ತೀರಾ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ಈ ಒಂದು ಗ್ರೂಪ್ ಡಿಸ್ಕಷನ್ ರೌಂಡ್ ಸಹ ಇಟ್ಟಿರ್ತಾರೆ. ಆ್ಯಂಡ್ ಇನ್ನು ನಿಮ್ಮ ಮೆಡಿಕಲ್ ಹೆಲ್ತ್ ಬಗ್ಗೆನೂ ಕೂಡ ಚೆಕ್ ಮಾಡ್ತಾರೆ. ಲೈಕ್ ಕಂಪ್ಲೀಟ್ ಆಗಿ ಫಿಟ್ ಆಗಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ಲೈಕ್ ನಾರ್ಮಲ್ ಬಿ ಪಿ ಶುಗರ್ ಒಂದು ಲೆವೆಲಲ್ಲಿ ಇದ್ರೆ ಪರವಾಗಿಲ್ಲ, ತುಂಬ ಹೈ ಬಿ ಪಿ ಶುಗರ್ ಎಲ್ಲ ಇದೆ ಅಂತಂದರೆ ನಿಮ್ಮನ್ನು ಕರ್ಕೊಳೋದಿಲ್ಲ. ಆ್ಯಂಡ್ ಇನ್ನು ಲೈಕ್ ನಾರ್ಮಲ್ ಕೋಲ್ಡು, ಫೀವರು ಈ ಥರ ಎಲ್ಲ ಇದ್ದರೆ ಅಲ್ಲೇ ಡಾಕ್ಟರ್ಸ್ಗಳು ಇರ್ತಾರೆ, ಅವರು ಟೆಸ್ಟ್ ಮಾಡ್ತಾರೆ. ಲೈಕ್ ಬ್ಯಾಕ್ ಪೇನು, ಎಷ್ಟೊಂದು ಸೀಸನಲ್ಲಿ ನೋಡಿರ್ತೀರ, ನನಗೆ ಬ್ಯಾಕ್ ಪೇನ್ ಇದೆ, ನನಗೆ ಆ ಕೆಲಸ ಮಾಡೋಕ್ಕಾಗಲ್ಲ, ಈ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ. ಸೊ ಆ ಥರ ನಾರ್ಮಲ್ ಇದ್ದರೆ ಓಕೆ, ಬಟ್ ತುಂಬ ಎಕ್ಸ್ಟ್ರೀಮ್ ಆಗಿರುವಂಥದ್ದು ಏನಾದರೂ ಇದ್ದರೆ ಸೊ ಕರ್ಕೊಳ್ಳೋದಿಲ್ಲ ನಿಮ್ಮನ್ನು ಬಿಗ್ ಬಾಸ್ಗೆ. ಸೊ ಅದಕ್ಕೋಸ್ಕರ ಮೆಡಿಕಲ್ ಟೆಸ್ಟ್ ಎಲ್ಲವನ್ನು ಸಹ ಮಾಡ್ತಾರೆ. ಮೆಡಿಕಲ್ ಟೆಸ್ಟ್ ಆದ ನಂತರ ಸೈಕಾಲಜಿಕಲ್ ಟೆಸ್ಟನ್ನು ಸಹ ಮಾಡ್ತಾರೆ. ಈ ಒಂದು ಸೈಕಾಲಜಿಕಲ್ ಟೆಸ್ಟಲ್ಲಿ ಏನೇನು ಆಗುತ್ತೆ ಅಂತಂದರೆ ಲೈಕ್ ಮನೆಯಲ್ಲಿ ತುಂಬಾ ಸ್ಟ್ರೆಸ್ಫುಲ್ ವಾತಾವರಣ ಇರುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ನಮ್ಮೆಲ್ಲರಿಗೂ ಸಹ ಗೊತ್ತು. ಜಸ್ಟ್ ನಮಗೆ 1.5 ಅವರಲ್ಲಿ ತುಂಬ ಏನು ಎಂಟರ್ಟೈನಿಂಗ್ ಆಗಿರುತ್ತೋ ಅದನ್ನು ಮಾತ್ರ ತೋರಿಸ್ತಾರೆ. ಬಟ್ ಅದನ್ನು ಬಿಟ್ಟು ತುಂಬಾ ಸ್ಟ್ರೆಸ್ಫುಲ್ ವಾತಾವರಣ ಬಿಗ್ ಬಾಸ್ ಮನೆಯಲ್ಲಿ ಇರುತ್ತೆ. ಆ್ಯಂಡ್ ಅದನ್ನು ನಾವು ಹೊರಗಡೆ ಹಾಕೋದಕ್ಕೆ ಲೈಕ್ ಯಾರ ಹತ್ರ ಆದರೂ ಹೇಳ್ಕೊಳ್ಳೋದಕ್ಕೆ ನಮ್ಗೆ ಯಾವುದೇ ರೀತಿಯಾದಂತಹ ಫ್ರೆಂಡ್ಸ್ ಅಂದರೆ ಹೊರಗಡೆ ನಾವು ಬಿಗ್ ಬಾಸ್ ಮನೆಗೆ ಹೋಗೋಕ್ಕೆ ಮುಂಚೆ ಲೈಕ್ ನಮಗೊಂದು ಕ್ಲೋಸ್ ಸರ್ಕಲ್ ಅಂತ ಹೊರಗಡೆ ಇರ್ತಾರಲ್ಲ, ಆ ಒಂದು ಫ್ರೆಂಡ್ಸ್ ಇರೋದಿಲ್ಲ, ಫ್ಯಾಮಿಲಿ ಇರೋದಿಲ್ಲ. ಸೊ ಎಲ್ಲ ಸ್ಟ್ರೆಸ್ಸನ್ನು ನಾವೇ ಹ್ಯಾಂಡಲ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇಫ್ ಇನ್ ಕೇಸ್ ಬಿಗ್ ಬಾಸ್ ಮನೆಯಲ್ಲಿ ಯಾರಾದರೂ ಒಬ್ಬರು ಫ್ರೆಂಡ್ ಅಂತ ಇದ್ದರೂ ಕೂಡ ಅವರನ್ನು ಕಂಪ್ಲೀಟಾಗಿ ನಂಬೋ ಹಾಗಿರೋದಿಲ್ಲ. ಯಾಕಂದರೆ ಇವತ್ತು ಫ್ರೆಂಡ್ ಆಗಿರೋರು ನಾಳೆ ನಮಗೆ ಬ್ಯಾಕ್ ಸ್ಟಾಪಿಂಗ್ ಮಾಡುವಂತಹ ಚಾನ್ಸಸ್ ಕೂಡ ಇರುತ್ತೆ ಬಿಗ್ ಬಾಸಲ್ಲಿ. ಸೊ ತುಂಬಾ ಸ್ಟ್ರೆಸ್ಫುಲ್ ವಾತಾವರಣ ಅನ್ನೋದಿರುತ್ತೆ ಬಿಗ್ ಬಾಸ್ ಮನೆ ಒಳಗಡೆ. ಸೊ ಅದನ್ನೆಲ್ಲ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ನಿಮ್ಗೆ ಇದೆಯಾ ಇಲ್ವಾ ಅಂತ ಈ ಒಂದು ಸೈಕಾಲಜಿಕಲ್ ಟೆಸ್ಟ್ ಪ್ರೋಸೆಸ್ಸಲ್ಲಿ ನಿಮಗೆ ಟೆಸ್ಟ್ ಮಾಡ್ತಾರೆ. ಸೊ ಈ ರೀತಿ ತುಂಬ ಡಿಫ್ರೆಂಟ್ ಸ್ಟೇಜ್ಗಳಲ್ಲಿ ನೀವು ತುಂಬ ಡಿಫ್ರೆಂಟಾಗಿ ಕಾಣಿಸ್ಕೋತಿದ್ದೀರಾ ಅಂತ ಹೇಳಿ ಅವ್ರಿಗೆ ಅನಿಸಿದ್ರೆ ಆ್ಯಕ್ಚುಯಲ್ ಬಿಗ್ ಬಾಸ್ಗೆ ಕರ್ಕೊಳ್ಳೋದಕ್ಕೂ ಮುಂಚೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಕಳಿಸ್ತಾರೆ. ಅದರಲ್ಲೂ ನೀವೇನಾದರೂ ತುಂಬ ಚೆನ್ನಾಗಿ ಆಟ ಆಡಿದ್ದೀರಾ ಅಂದರೆ, ತುಂಬ ಔಟ್ಸ್ಟ್ಯಾಂಡಿಂಗಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ ಅಂತಂದರೆ ನೀವು ಖಂಡಿತವಾಗ್ಲೂ ಆ್ಯಕ್ಚುಯಲ್ ಬಿಗ್ ಬಾಸ್ಗೆ ಹೋಗ್ತೀರಾ. ಸೊ ಇಷ್ಟು ಪ್ರೋಸೆಸ್ ನಡೆಯುತ್ತೆ. ಆ್ಯಂಡ್ ಎಸ್, ಆವಾಗಲೇ ಹೇಳ್ದಂಗೆ ಇಫ್ ಇನ್ ಕೇಸ್ ನೀವೇನಾದರೂ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದೀರಾ ಅಂದರೆ ಬಿಗ್ ಬಾಸ್ ಅವರ ಟೀಮ್ ಕಡೆಯಿಂದನೇ ನಿಮಗೆ ಕಾಲ್ ಅನ್ನೋದು ಬರುತ್ತೆ. ಸೊ ಯಾವುದೋ ರಾಂಗ್ ನಂಬರ್ ಆಗಿರ್ಬೋದು ಅಥವಾ ಯಾವುದೋ ಹೊಸ ನಂಬರ್ ಬರ್ತಿದೆ, ನಾನು ಪಿಕ್ ಮಾಡಲ್ಲ ಅಂತ ಹೇಳಿ ಇದು ಮಾಡೋಕ್ಕೆ ಹೋಗಬೇಡಿ, ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವೇನಾದರೂ ಆಡಿಷನ್ ಕೊಟ್ಟಿದ್ದೀರಾ ಅಂತಂದರೆ ಲೈಕ್ 24/7 ನಿಮ್ಮ ಹತ್ರನೇ ನಿಮ್ಮ ಫೋನನ್ನು ಇಟ್ಕೊಂಡಿರಿ. ಲೈಕ್ ಯಾವ ನಂಬರನ್ನು ರಿಜಿಸ್ಟರ್ ಮಾಡಿರ್ತೀರೋ ಆ ನಂಬರನ್ನು ನಿಮ್ಮ ಹತ್ರನೇ ಇಟ್ಕೊಂಡಿರಿ. ಆ್ಯಂಡ್ ಇಮೇಲನ್ನು ಸಹ ಅವಾಗ ಚೆಕ್ ಮಾಡ್ತಾ ಇರಿ. ಯಾಕಂದರೆ ಇಮೇಲಿಂದನೂ ಕೂಡ
ಲೈಕ್ ನೀವು ಸೆಲೆಕ್ಟ್ ಆಗಿದ್ದೀರಾ ಅನ್ನುವಂತಹ ಮೆಸೇಜ್ ಬಂದರೂ ಕೂಡ ಬರ್ಬೋದು. ಆ್ಯಂಡ್ ಇನ್ನು ಸೆಲೆಕ್ಟ್ ಆಗಿಲ್ಲ ಅಂದರೆ ಏನಪ್ಪ ಮಾಡೋದು, ಸೆಲೆಕ್ಟ್ ಆಗಿಲ್ಲ ಅಂದರೆ ಹೇಗೆ ಗೊತ್ತಾಗುತ್ತೆ ಅಂತ ಸಾಕಷ್ಟು ಜನಕ್ಕೂ ಇದ್ರ ಬಗ್ಗೆ ಕನ್ಫ್ಯೂಷನ್ಸ್ ಇರುತ್ತೆ. ಸೆಲೆಕ್ಟ್ ಆಗಿಲ್ಲ ಅಂದರೆ ನಿಮ್ಗೆ ಯಾವುದೇ ರೀತಿಯಾದಂತಹ ಕಾಲು ಬರೋದಿಲ್ಲ ಅಥವಾ ಯಾವುದೇ ರೀತಿಯಾದಂತಹ ಮೆಸೇಜು ಬರೋದಿಲ್ಲ. ಸೊ ಮೆಸೇಜ್ ಬಂದಿಲ್ಲ, ಕಾಲ್ ಬಂದಿಲ್ಲ ಅಂದರೆ ಫಿಕ್ಸ್ ಆಗಿಬಿಡಿ ನೀವು ಸೆಲೆಕ್ಟ್ ಆಗಿಲ್ಲ ಅಂತ ಹೇಳಿ. ಆ್ಯಂಡ್ ಇನ್ನು ಸೆಲೆಕ್ಟ್ ಆಗಿಲ್ಲ ಅಂತ ಅಂದಿದ ತಕ್ಷಣ ಲೈಕ್ ಏನೋ ಜೀವನದಲ್ಲಿ ದೊಡ್ಡ ಆಪರ್ಚುನಿಟಿ ಮಿಸ್ ಆಗೋಯ್ತು ಅನ್ನೋ ರೀತಿ, ಜಿಗುಪ್ಸೆ ಬಂದ್ಬಿಡ್ತು ಅನ್ನೋ ರೀತಿ ಥಿಂಕ್ ಮಾಡಿಕೊಂಡು ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇರಬೇಡಿ. ಲೈಫಲ್ಲಿ ತುಂಬಾ ಆಪರ್ಚುನಿಟೀಸ್ ಸಿಗ್ತಾ ಹೋಗುತ್ತೆ. ಇಫ್ ಇನ್ ಕೇಸ್ ಈ ಒಂದು ಸೀಸನಲ್ಲಿ ಕಾಮನ್ ಮ್ಯಾನ್ಸಿಂದ ಏನಾದರೂ ಬಿಗ್ ಬಾಸ್ ತುಂಬ ಹಿಟ್ ಆಯಿತು ಅಂತಂದರೆ ನೆಕ್ಸ್ಟ್ ಸೀಸನಲ್ಲೂ ಸಹ ಕಾಮನ್ ಮ್ಯಾನ್ಸ್ ಮತ್ತೆ ಎಂಟ್ರಿ ಕೊಡುವಂತಹ ಚಾನ್ಸಸ್ ಇರುತ್ತೆ. ಸೊ ನಿಮ್ಗೆ ಆವಾಗಲೂ ಸಹ ಒಂದು ಚಾನ್ಸ್ ಸಿಕ್ಕಿದ್ರೂ ಸಿಕ್ಬೋದು. ಆ್ಯಂಡ್ ಅಥವಾ ಬಿಗ್ ಬಾಸ್ ಸಿಕ್ಕಿಲ್ವಾ, ಬೇಡ ಬಿಡಿ, ಬೇರೆ ಎಷ್ಟೊಂದು ರಿಯಾಲಿಟಿ ಶೋಗಳಿದೆ, ಅದರಲ್ಲೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಆ್ಯಂಡ್ ಯಾವುದೇ ರಿಯಾಲಿಟಿ ಶೋನಲ್ಲೂ ಸಹ ನೀವೇ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗ್ತಿಲ್ವಾ, ಬಿಟ್ಟಾಕಿ, ಫೋನ್ ಇದೆಯಲ್ವಾ, ಆ ಫೋನಲ್ಲಿ ನಿಮ್ಮ ಟ್ಯಾಲೆಂಟ್ ಏನು ಅನ್ನೋದನ್ನು ತೋರಿಸಿ. ಯಾಕಂದರೆ ಇಡೀ ಜಗತ್ತನ್ನೇ ಬದಲಾಯಿಸುವಂತಹ ಒಂದು ಶಕ್ತಿ ಇವಾಗ ಫೋನ್ಗಿದೆ ಅಂತ ಹೇಳ್ಬೋದು. ಆ ಫೋನೇ ನಿಮ್ಮ ಕೈಯಲ್ಲಿ ಇರಬೇಕಾದ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಪ್ಲ್ಯಾಟ್ಫಾರ್ಮ್ ಅಗತ್ಯ ಇರೋದಿಲ್ಲ. ಆ್ಯಂಡ್ ಮೇಯ್ನಾಗಿ ಬಿಗ್ ಬಾಸ್ಗೆ ಹೋಗೋದು ನಮಗೆ ಒಂದು ತುಂಬ ದೊಡ್ಡ ಎಕ್ಸ್ಪೋಜರ್ ಸಿಗುತ್ತೆ ಅಂತ ಹೇಳಿನೇ ತುಂಬ ಜನ ಬಿಗ್ ಬಾಸ್ ಮನೆಗೆ ಹೋಗೋದು. ಸೊ ಆ ಒಂದು ಎಕ್ಸ್ಪೋಜರ್ ನಿಮಗೆ ಫೋನಲ್ಲೇ ನೀವು ಕ್ರಿಯೇಟ್ ಮಾಡ್ಕೊಬೋದು. ನಿಮ್ಗೆ ಏನಾದರೂ ಟ್ಯಾಲೆಂಟ್ ಇತ್ತು ಅಂದರೆ ಆ ಒಂದು ಎಕ್ಸ್ಪೋಜರ್ನ ನಿಮ್ಮ ಒಂದು ಫೋನಲ್ಲೇ ನೀವು ಕ್ರಿಯೇಟ್ ಮಾಡ್ಕೋಬೋದು. ಸೊ ಬಿಗ್ ಬಾಸ್ ಅವ್ರ ಕಡೆಯಿಂದ ಕಾಲ್ ಬಂದಿಲ್ಲ, ಅವ್ರ ಕಡೆಯಿಂದ ಮೆಸೇಜ್ ಬಂದಿಲ್ಲ ಅಂದಿದ ತಕ್ಷಣ ಯಾರು ಕೂಡ ಬೇಜಾರು ಮಾಡ್ಕೊಂಡು ಕೂತ್ಕೋಬೇಡಿ. ಆ್ಯಂಡ್ ಇನ್ನು ಬಿಗ್ ಬಾಸ್ ಕಡೆಯಿಂದ ಅಂತಂದರೆ ಲೈಕ್ ಆ್ಯಕ್ಚುಲ್ ಬಿಗ್ ಬಾಸೇ ಕಾಲ್ ಮಾಡಿ ನಮ್ಮನ್ನು ಕರೀತಾರ, ಇನ್ವೈಟ್ ಮಾಡ್ತಾರ ಅಂತೆಲ್ಲ ಹೇಳಿ ಕೇಳೋಕ್ಕೆ ಹೋಗಬೇಡಿ. ಆ ಒಂದು ಪ್ರೊಡಕ್ಷನ್ ಟೀಮಲ್ಲಿ ಒಂದಷ್ಟು ಜನ ವರ್ಕ್ ಮಾಡ್ತಿರ್ತಾರೆ, ಇಂತಿದ್ದಕ್ಕೆ ಇಂತಿಂಥ ಕೆಲಸ ಮಾಡೋದಕ್ಕೆ ಇಂತಿಂಥವ್ರನ್ನ ಅಂತ ಹೇಳಿ ನೇಮಿಸಿರ್ತಾರೆ. ಸೊ ಅಂತಹ ಟೀಮ್ ಮೆಂಬರ್ಸು ನಿಮಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿದಾಗ ಓಕೆ ಫೈನ್ ಅಂತ ಹೇಳಿ ಸ್ವಲ್ಪ ಕಾಮಾಗಿ ಸೆಲೆಕ್ಟ್ ಆಗಿದ್ದೀರಾ ಅಂದಿದ ತಕ್ಷಣ ನಾನು ಆ್ಯಕ್ಚುಯಲ್ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿಬಿಡೆ ಅಂತೆಲ್ಲ ಆಸೆ ಇಟ್ಕೊಳ್ಳೋಕೆ ಹೋಗಬೇಡಿ. ಫಾರ್ ಎಕ್ಸಾಂಪಲ್ ಇವಾಗ ಒಂದಿಷ್ಟು ವೀಡಿಯೋಸ್ಗಳನ್ನ ಕಳಿಸಿರ್ತಾರೆ, ಅದರಲ್ಲಿ ಒಂದಿಷ್ಟು ಜನನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಅಕ್ಸೆಪ್ಟ್ ಮಾಡ್ಕೋತಾರೆ. ಸೊ ಅದರಲ್ಲಿ ಫಿಲ್ಟ್ರ್ ಮಾಡಿ ಟೋಟಲಾಗಿ ಆ್ಯಕ್ಚುಯಲ್ ಬಿಗ್ ಬಾಸ್ಗೆ ಹೋಗೋದು ಒಂದು ಅರೌಂಡ್ 5 to 6 ಮೆಂಬರ್ಸ್ ಏನೋ ಹೋಗ್ಬೋದು ಅಷ್ಟೇ. ಸೊ ಆಲ್ ದ ಬೆಸ್ಟ್. ಯಾರ್ಯಾರೆಲ್ಲ ಆಡಿಷನ್ಸ್ಗೆ ಅಪ್ಲೈ ಮಾಡಿದ್ದೀರೋ ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಈ ಸತಿ ಕಾಮನ್ ಮ್ಯಾನ್ ವಿನ್ ಆಗಲಿ. ಲೈಕ್ ತೆಲುಗುನಲ್ಲಿ ಏನು ಕಾಮನ್ ಮ್ಯಾನ್ ವಿನ್ ಆದರು ಲಾಸ್ಟ್ ಸೀಸನಲ್ಲಿ, ಅದೇ ರೀತಿ ಕಾಮನ್ ಮ್ಯಾನ್ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಲಿ ಕನ್ನಡದಲ್ಲೂ ಕೂಡ. ಸೊ ಕಾಮನ್ ಮ್ಯಾನೇ ವಿನ್ ಆಗಲಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದಿರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.